ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಔರಾದ ಪಟ್ಟಣದ ವಾರ್ಡ್ ನಂಬರ್ 16ರಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಹಾಗೂ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ 9 ತಾಂಡಾಗಳ ನಿವಾಸಿಗಳಿಗೆ ಖಾತೆ ನೀಡುವಂತೆ ಒತ್ತಾಯಿಸಿ ಔರಾದ ಪಟ್ಟಣದ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಬೀದರ್ ಜಿಲ್ಲೆಯ ಔರಾದ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ವಾರ್ಡ್ ನಂಬರ್ 16ರಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ವಿಫಲವಾಗಿದ್ದು, ಮುಖ್ಯಮಂತ್ರಿಗಳು ಕೂಡಲೇ ಇತ್ತ ಗಮನ ಹರಿಸಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ನಮ್ಮ ವಾರ್ಡ್ಗೆ ಮೂಲಭೂತ ಸೌಕರ್ಯಗಳನ್ನು ಹಾಗೂ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸುಮಾರು 9 ತಾಂಡಾದ ಜನರಿಗೆ ಆಸ್ತಿಯ ಖಾತಾ ನೀಡುವಂತೆ ಒತ್ತಾಯಿಸಿ ಪಟ್ಟಣ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ರಾಜ್ಯಪಾಲರಿಗೆ ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದರು. ನಿವಾಸಿಗಳಾದ ಭೀಮರಾವ್ ಪವಾರ್, ಅನಿಲ್ ರಾಠೋಡ್, ಸಂಜು ಜಾಧವ್, ರಾಜು ಹಾಗೂ ನೂರಾರು ನಿವಾಸಿಗಳು ಉಪಸ್ಥಿತರಿದ್ದರು. मैं मेरे सभी मीडिया भाइयों से निवेदन करना चाहता हूं कि हमारी जनता मूलभूत सुविधा से वंचित है। ये सुविधा तांडे का मालकाना हक कई पीढ़ियों से हमें नहीं मिल रहा है। इसे आप राज्य सरकार को मीडिया भाइयों की तरफ से भेजा जाए और हमें जनता को न्याय और हक का अधिकार दिलाया जाए, ये मैं आपसे विनती करता हूं। मैं शिवाजी राठौड़, पಟ್ಟಣ ಪಂಚಾಯತ್ ಮೆಂಬರ್. ನಾನು ಕೃಷ್ಣ ಚವ್ಹಾಣ್, ಇಂದ್ರನಗರ್ ತಾಂಡ ನಿವಾಸಿ ಆಗಿದ್ದು, ನಾನು ಇಂದು ಪಟ್ಟಣ ಪಂಚಾಯತ್ ಔರಾದ್ ತಾಲೂಕಾ ಇದರ ಮುಂದೆ ಧರಣಿ ಮಾಡುವುದು ಕಾರಣ ಏನೆಂದರೆ, ನಮಗೆ ಮೂಲಭೂತ ಸೌಕರ್ಯಗಳು ಮತ್ತು ಅನೇಕ ಪ್ರಕಾರದ ನಮ್ಮ ತಾಂಡ ರಸ್ತೆ ಆಗಲಿ, ನಮ್ಮ ಒಳಚರಂಡಿಗಳ ಕೆಲಸ ಆಗಲಿ ಮತ್ತು ಲೈಟಿನ ವ್ಯವಸ್ಥೆ ಆಗಲಿ ಮತ್ತು ಇನ್ನೂ ಹಲವು ಪ್ರಕಾರದ ಸೌಕರ್ಯಗಳನ್ನು ನಮಗೆ ಸರ್ಕಾರದಿಂದ ಸಿಗ್ತಾ ಇಲ್ಲ. ಅದಕ್ಕೆ ನಾವು ಇಂದು ಇಲ್ಲಿ 18 ಆಗಸ್ಟ್ 2025 ಇಲ್ಲಿ ನಾವು ಧರಣಿಯನ್ನು ಮಾಡ್ತಾ ಇದ್ದೇವೆ. ನಾವು ಇಲ್ಲಿ ನಮಗೆ ಎಲ್ಲಿವರೆಗೆ ನ್ಯಾಯ ಸಿಗಲ್ಲ ಅಲ್ಲಿವರೆಗೆ ನಾವು ಇಲ್ಲಿ ಉಪವಾಸವಾಗಿ ಕುಂತು ನಾವು ನಮ್ಮ ಹಕ್ಕನ್ನು ಪಡೆಯುತ್ತೇವೆ. ಬೇಕೇ ಬೇಕು.